ಒಬ್ಬ ಬಡವ ಸ್ವಾಮಿ ಹತ್ರ ಹೋಗ್ತಾನೆ. ಅವಾಗ ಆ ಸ್ವಾಮಿ ಹೇಳ್ತಾನ ಅವನಿಗೆ, ಮಗ ನೀನ್ ಇವತ್ತು ಮನೆಗೆ ಹೋಗ್ತೀಯಲ್ಲ, ನಿಮ್ಮ ಮನ್ಯಾಗ ನಿನಗ ಭಾಳ ದುಡ್ಡು ಸಿಗ್ತಾವ. ಅವಾಗ ಆ ಮಾತನ್ನು ಕೇಳಿ ಆ ಹುಡ್ಗ ಮನೆಗೆ ಹೋಗ್ತಿರ್ತಾನ. ಮನೆಗೆ ಹೋಗುವಾಗ ದಾರ್ಯಾಗ ಕಟ್ಗಿ ಕಡೆವ ಒಂದು ಮರದ ಕೆಳಗಡೆ ತೆಗಿತಿರ್ತಾನ. ತಕ್ಕೊಂತ ಏನೋ ಹುಡುಕ್ತಿರ್ತಾನ. ಅವಾಗ ಇವನು ಸಮೀಪಲಿಂತ್ರ ಹೋಗುವಾಗ ಆ ಕಟ್ಗಿ ಕಡೆವ ಇವನಿಗೆ ಕರೆದು ಕೇಳ್ತಾನ, ಏ ಹುಡ್ಗ, ಸ್ವಲ್ಪ ಬಾಯಿಲಿ ಬಂಗಾರದ ಹಣದ ಚೀಲ ಐತಿ, ಅದನ್ನ ತೆಗ್ಯಾಕತ್ತೇನಿ, ಅದರಾಗ ನೀನೇನಾದ್ರೂ ಸಹಾಯ ಮಾಡಿದಿ ಅಂದ್ರ ನಿನಗೂ ಇದ್ರದ ಅರ್ಧ ಪಾಲ್ ಕೊಡ್ತೀನಿ ಅಂತ ಹೇಳ್ತಾನ. ಅವಾಗ ಆ ಹುಡ್ಗ, ಏ ಬೇಡ, ನನಗೆ ಅದೆಲ್ಲ ಬೇಡ, ನನ್ನ ಕಡೆ ಭಾಳ ದುಡ್ಡು ಐತಿ ಅಂತ ಹೇಳಿ ಮುಂದೆ ಹೋಗ್ತಾನ. ಮತ್ತವ ಅದೇ ದಾರ್ಯಾಗ ಮುಂದೆ ನಡಿತಾನ. ಒಂದು ಹಳ್ಳದ ಕಡೆ ಒಬ್ಬ ಮೀನು ಹಿಡಿಯವ ಕುಂತಿರ್ತಾನ. ಇವನಿಗೆ ಕರಿತಾನ, ಹುಡ್ಗ ಬಾಯಿಲ್ಲೆ ಅಂತೇಳಿ. ನೋಡಪ್ಪ, ಈ ಕೆರ್ಯಾಗ ಒಂದು ಮೀನೈತಿ, ಆ ಮೀನೈತಲ್ಲ ವಜ್ರವನ್ನು ನುಂಗ್ಬಿಟ್ಟೈತಿ. ಆ ಮೀನಿಗೆ ಹಿಡ್ಯಾಕ ನೀನೇನಾದ್ರೂ ನನಗೆ ಸಹಾಯ ಮಾಡಿದಿ ಅಂದ್ರ ಆ ವಜ್ರದಾಗಿಂದ ಅರ್ಧ ಪಾಲು ನಿನಗೆ ಕೊಡ್ತೇನಿ ಅಂತ ಹೇಳ್ತಾನ. ಆವಾಗ ಆ ಹುಡ್ಗ ಮತ್ತು ಅದೇ ಉತ್ತರ ಕೊಡ್ತಾನ, ನನ್ನ ಕಡೆ ದುಡ್ಡು ಭಾಳ ಐತೆ ಅಂತೇಳಿ. ಅದನ್ನು ಕೇರ್ಲೆಸ್ ಮಾಡಿ ತಮ್ಮ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ನೋಡ್ತಾನೆ, ಎಲ್ಲ ಕಡೆ ದುಡ್ಡೇ ಇರುವುದಿಲ್ಲ. ಇನ್ ದ ಸೇಮ್ ವೇ ನಿಮ್ಮದು ಇದೇ ಥರ ಆಗೈತಿ. ನಿಮ್ಮ ಕಡೆ ಭಾಳ ಅಪಾರ್ಚುನಿಟೀಸ್ ಬಂದಾವು, ಅದನ್ನು ನೀವು ಕೇರ್ಲೆಸ್ ಮಾಡಿಬಿಡ್ತೀರಿ ಮತ್ತು ನಿಮಗೆ ಎಲ್ಲ ಕುಂತಲ್ಲೇನೋ ಸಿಗ್ಬೇಕಂತೇಳಿ ಯೋಚನೆ ಮಾಡ್ತಿರ್ತೀರಿ. ಇದ್ರಾಗ ನಿಮ್ದು ಟ್ಯಾಲೆಂಟ್ ವೇಸ್ಟ್ ಆಗ್ತೈತಿ ಮತ್ತು ನಿಮ್ದು ಟೈಮ್ನು ವೇಸ್ಟ್ ಆಗ್ತೈತಿ. ಆಮೇಲೆ ಎಲ್ಲ ಹಾಳಾಗಿ ಹೋದ್ಮೇಲೆ ನೀವು ರಿಗ್ರೆಟ್ ಮಾಡ್ಕೊಂತ ಕುಂತು ಬಿಡ್ತೀರಿ. ಅದಕ್ಕೆ ನೀವು ಯಾವ ಅಪಾರ್ಚುನಿಟಿ ಬಂದರೂ ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ.